ನಮಸ್ತೆ ವೀಕ್ಷಕರೇ, ವಿಶ್ವಪಥ ಟಿವಿಯಿಂದ ನಾನು ಮಲ್ಲಾಡ ಮೆಹಬೂಬ್. ಇವತ್ತು ಕರ್ನಾಟಕ ರಾಜ್ಯದ ಉಪಚುನಾವಣೆಯ ಫಲಿತಾಂಶ ಬಂದಿದೆ. 3 ಕಡೆ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಒಂದೊಂದು ಪಕ್ಷ ಒಂದೊಂದು ಗೆಲ್ಬೋದು ಅಂತ ಇದ್ರು. ಅಂದೇ NDA ಮೈತ್ರಿಕೂಟ BJP ಮತ್ತು JDS ಒಂದೊಂದು ಗೆಲ್ಬೋದು, ಕಾಂಗ್ರೆಸ್ ಒಂದು ಗೆಲ್ಬೋದು ಅಂತ ಹೇಳ್ತಾ ಇದ್ರು. ಈ 3 ಚುನಾವಣೆಗಳಲ್ಲಿ ಬಹಳ ಚರ್ಚೆಗೆ ಒಳಗಾದಂತಹ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರ. ಅಲ್ಲಿಯ ಚುನಾವಣಾ ಫಲಿತಾಂಶದ ಬಗ್ಗೆ ಒಂದು ಪೂರ್ವ ನಿಗದಿ ಆಗಿ ಹೋಗಿತ್ತು, ಅಲ್ಲಿ ಕಾಂಗ್ರೆಸ್ ಸೋತು ಹೋಗುತ್ತೆ ಅಂತ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಯೋಗೇಶ್ವರ್ ಅವರೇ ಚುನಾವಣೆಯ ನಂತರದ ಸಂದರ್ಭದಲ್ಲಿ ಚುನಾವಣೆ ಮುಗಿದ ತಕ್ಷಣ ಅವರ ಪ್ರತಿಕ್ರಿಯೆ ಬಹಳ ನಿರಾಶಾದಾಯಕವಾಗಿತ್ತು. ಕೂದಲೇ ಅಲೆ ಅಂತರದಿಂದ ಯಾರು ಬೇಕಾದ್ರೂ ಗೆಲ್ಲಬಹುದು ಅನ್ನೋ ಮಟ್ಟಕ್ಕೆ ಹೇಳ್ತಾ ಇದ್ರು. ಇದರ ನಂತರ JDSನವರು ನಾವು ಗೆಲ್ತೀವಿ ಅಂತ ಬಹಳ ಹುಮ್ಮಸ್ಸಿನಿಂದ ಹೇಳ್ತಾ ಇದ್ರು. ಆದರೆ ಇವತ್ತು ಚುನಾವಣೆ ಮುಗಿದಿದೆ, ಫಲಿತಾಂಶ ಬಂದಿದೆ. ಹಾಸನದಲ್ಲೂ ಕೂಡ ಬಹಳ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ. ನೀವು ಇಲ್ಲಿ ನನ್ನ ಹಿಂದೆ ವಿಜುವಲಲ್ಲಿ ನೋಡ್ಬೋದು. ಬಹಳ ಸಂಭ್ರಮ ಪಡ್ತಾ ಇದ್ದಾರೆ, ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಖುಷಿಗೆ ಸಂಬಂಧಪಟ್ಟಂತೆ, ಚುನಾವಣೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಅನೇಕರನ್ನು ವಿಶ್ವಪಥ ಟಿವಿ ಇವತ್ತು ಮಾತಾಡಿಸಿದೆ. ಅದರಲ್ಲಿ ಪ್ರಮುಖರು ಸಕಲೇಶಪುರದ ಶಾಸಕರಾದಂತಹ ಸಿಮೆಂಟ್ ಮಂಜಿಯವರು, ಮಾಜಿ ಶಾಸಕರಾದಂತಹ HK ಕುಮಾರಸ್ವಾಮಿಯವರು, ಮತ್ತು JDSನ ವಕ್ತಾರರಾದಂತಹ ರಘು ಹೊಂಗೇರವರು, ಮತ್ತು BJPಯ ಜಿಲ್ಲಾ ಕಾರ್ಯದರ್ಶಿ ವೇಣು ಅವರು, ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷರಾದಂತಹ ಅಬ್ದುಲ್ ಸಮದ್ ಮಾತಾಡಿದ್ದಾರೆ. ಸಕಲೇಶಪುರದ ಪುರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಸೈಯದ್ ಮುಫೀದರ್ ಮಾತಾಡಿದ್ದಾರೆ. ಮತ್ತು ಹಾಸನ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷಿಣಿಯಾದಂತಹ ತಾರಾ ಚಂದ್ ಸೇರಿದಂತೆ ಬಹಳಷ್ಟು ಜನ ಮಾತನಾಡಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ನಾವು ಕೇಳೋಣ. ಮೊದಲಿಗೆ ಶಾಸಕ ಸಿಮೆಂಟ್ ಮಂಜು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಚುನಾವಣೆಯ ಫಲಿತಾಂಶ ಆಡಳಿತ ಪಕ್ಷದ ಪರವಾಗಿ ಬಂದಿದೆ ಅಂತ ಹೇಳ್ತಾರೆ. ನಾನು ಕೂಡ ಅವ್ರ ಜೊತೆ ಭಾಳಷ್ಟು ಪ್ರಶ್ನೆಗಳನ್ನು ನಾನು ಕೇಳಿದೆ. ಇದು ಎಲ್ಲೋ ಒಂದು ಕಡೆ 2 ಮುಖ್ಯಮಂತ್ರಿಗಳ ಮಕ್ಕಳ ಮಧ್ಯೆ ಮತ್ತು ಜನಸಾಮಾನ್ಯರ ಮಧ್ಯೆ ನಡೆದಂಥ ಚುನಾವಣೆನ ಅನ್ನುವಂಥ ಬಹಳಷ್ಟು ಪ್ರಶ್ನೆ ಕೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಮೆಂಟ್ ಮಂಜು ಅವರು ಏನು ಹೇಳಿದ್ದಾರೆ ಸಕಲೇಶಪುರದ ಶಾಸಕರು, ಬನ್ನಿ ಕೇಳೋಣ. ಸರ್ ನಮಸ್ತೆ, ಶಾಸಕ ಸಿಮೆಂಟ್ ಮಂಜು ಅವರೇ ನಮಸ್ತೆ. ನಾನು ವಿಶ್ವಪಥ ಟಿವಿಯಿಂದ ಮಲ್ಲಾಡ ಮೆಹಬೂಬ್ ಮಾತಾಡ್ತಾ ಇದ್ದೀನಿ. ಈ ಚುನಾವಣೆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ನೋಡಿ, ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ರೂಲ್ ಇದೆ. ಸಹಜವಾಗಿ ಉಪ ಚುನಾವಣೆಗಳಲ್ಲಿ ಯಾವುದೇ ಮತದಾರರು ಅಭಿವೃದ್ಧಿ ಕಡೆ ಯೋಚನೆ ಮಾಡ್ತಾರೆ. ಬಟ್ ಅದು ಈ 3 ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಆದ್ರೆ ನಾವು ಸಂಡೂರಿನಲ್ಲಿ ಹಿಂದೆಂದಿಗಿಂತಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಈ ಬಾರಿ ನಾವು ಮಾಡಿದ್ವಿ. ಲಾಸ್ಟ್ ಟೈಮ್ 30,000 ಲೀಡರ್ ಸೋತಿದ್ದಾವ. ಬಟ್ ಈ ಸತಿ ನನ್ನ 10,000 ಲೀಡರ್ ಇದಾಗಿದ್ದೀವಿ. ಬಟ್ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇದೊಂದು ನಮ್ಗೆ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ನಾವು ತಿದ್ದುತ್ತೀವಿ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉತ್ತಮವಾದ ಚುನಾವಣೆ ಮಾಡಿ 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಮೆಜಾರಿಟಿಯಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಈಗ ಈ ಚುನಾವಣೆ ಒಳಗಡೆ ನಿಮ್ಮನ್ನೇ ವಿಶ್ಲೇಷಣೆ ಮಾಡೋದಾದ್ರೆ, ನೀವು ಒಬ್ಬ ತೀರಾ ಜನಸಾಮಾನ್ಯನ ಕುಟುಂಬದಿಂದ ಬಂದಂಥ ವ್ಯಕ್ತಿ, ಶಾಸಕರಾದ್ರಿ. ಮತ್ತೆ ನಿಮ್ಮ NDA ಮೈತ್ರಿಕೂಟದ 2 ಅಭ್ಯರ್ಥಿಗಳು ಹೆಂಗಿದ್ರು ಅಂದ್ರೆ ಮುಖ್ಯಮಂತ್ರಿಗಳ ಮಕ್ಕಳಾಗಿ ಸ್ಪರ್ಧೆ ಮಾಡಿದ್ರು. ಈ ಚುನಾವಣೆ ಒಳಗಡೆ ಒಬ್ಬ ಜನಸಾಮಾನ್ಯ ವ್ಯಕ್ತಿಗಳನ್ನು ಗೆಲ್ಲಬಹುದು, ಮತ್ತೆ ಮುಖ್ಯಮಂತ್ರಿಗಳ ಮಕ್ಕಳು ಕೂಡ ಗೆಲ್ಲಕ್ಕಾಗೋದಿಲ್ಲ. ಇದೊಂಥರ ಇದನ್ನ ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಯಾವ ವಿಶ್ಲೇಷಣೆ ಮಾಡ್ತೀರಾ ಸರ್? ಸರ್, ಈಗ ನಾನು ಹೇಳೋದೇನು ಅಂತ ಅಂದ್ರೆ, ಮತದಾರರ ತೀರ್ಮಾನ ಅಂತಿಮ ಸರ್. ನೋಡಿ, ಮತದಾರರ ತೀರ್ಪನ್ನ ನಾವು ಸ್ವಾಗತ ಮಾಡ್ಬೇಕು, ಯಾವ್ದು ಏನೇ ಇರ್ಬೋದು. ಬಟ್ ನಾನು ಈಗ ಮಾಜಿ ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಂದು ಅಂತ ನಾನೇನು ಆ ರೀತಿ ಏನು ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಬಟ್ ಏನಾಗಿದೆ ಅಂದ್ರೆ, ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ರೂಲಿಂಗ್ ಬಂದಿದೆ. ಬಟ್ ಉಪ ಚುನಾವಣೆಗಳಲ್ಲಿ ಮತದಾರ ಏನ್ ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ನನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ಹೇಗಿದ್ರು ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಂತಕ್ಕಂಥದ್ದು ಮತದಾರರ ಮನಸ್ಸಲ್ಲಿರುತ್ತೆ. ಮತ್ತೆ ಎಲ್ಲರೂ ಕೂಡ ಉಪ ಚುನಾವಣೆಗಳಲ್ಲಿ ತನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಚುನಾವಣೆಯಲ್ಲಿ ಮತವನ್ನ ಚಲಾವಣೆ ಮಾಡಿರ್ತಾರೆ. ಬಟ್ ಅದಾಗಿದೆ ಅಂತ ಹೇಳ್ತೀನಿ ಹೊರತು ಬೇರೆ ಮಕ್ಳು ಉಡ್ಸ್ಕೊಂಡ್ರೆ ಮಕ್ಕಳನ್ನ ಅಭ್ಯರ್ಥಿನ ಮಾಡಿದ್ರೆ ಗೆಲ್ಲಲ್ಲ, ಆತರ ಗೆಲ್ತೀವಿ ಅಂತಕ್ಕಂಥ ನಾನೇನು ಮಾತಾಡಕ್ ಹೋಗಲ್ಲ. ಇಲ್ಲ ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಈಗ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆಯ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು, ಅದು BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಯಾರೇ ಆಗಿರ್ಬೋದು, ನೋಡೋದೇನೋ ಒಂದು ಕುಟುಂಬದ ಹಿನ್ನೆಲೆ ಒಂದು ನೋಡ್ತಾರೆ, ಮತ್ತು ಆರ್ಥಿಕವಾಗಿ ಅವರು ಎಷ್ಟು ಸಬಲರಾಗಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾರೆ.
ಆದರೆ ಅದಕ್ಕೆ ನೀವು ವಿಭಿನ್ನ, ನಿಮ್ಮ ಗೆಲುವು ಇದೆಯಲ್ಲ ಅದು ಸಕಲೇಶ್ಪುರಕ್ಕೆ ಅಂತಲ್ಲ, ಇಡೀ ರಾಜ್ಯಕ್ಕೆ ಒಂಥರ ಮಾದರಿ ಅದು ನಿಮ್ಮ ಗೆಲುವು. ಈ ರೀತಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಾಗ ಗೆಲುವು ಸುಲಭವಾಗುತ್ತೆ. ನಾವು ಒಂದು ಕುಟುಂಬ ಮತ್ತು ಹಣದ ಹಿಂದೆ ಹೋದರೆ ಎಲ್ಲೋ ಒಂದು ಕಡೆ ಎಡವಟ್ಟು ಆಗುತ್ತೆ, ಸೋಲು ಕೂಡ ಸಂಭವಿಸುತ್ತೆ ಅನ್ನೋ ವಿಶ್ಲೇಷಣೆಗೆ ನಾನು ಮಾತಾಡ್ತಿದ್ದೆ ಅಷ್ಟೇ. ಇಲ್ಲ, ಆ ರೀತಿ ನಾನೇನು ವಿಶ್ಲೇಷಣೆ ಮಾಡಕ್ ಹೋಗಲ್ಲ ರೀ. ಬಟ್ ಒಂದು ನಾನು ಹೇಳ್ತೀನಿ, ಯಾವುದೇ ಒಬ್ಬ ರಾಜಕಾರಣಿ ಜನಗಳ ಮಧ್ಯದಲ್ಲಿ ಇರ್ಬೇಕು ಅಂತ ನಾನು ಹೇಳ್ತಕ್ಕಂಥದ್ದು. ಜನಗಳ ಮಧ್ಯದಲ್ಲಿ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿನ ಜನ ಯಾವತ್ತೂ ಕೂಡ ಕೈ ಬಿಡಲ್ಲ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಬಟ್ ನಮ್ಮಲ್ಲಿ ಒಳ್ಳೆ ಏನೋ ಒಂದು ರೀತಿಯಲ್ಲಿ ಒಳ್ಳೆ ಡಿಸಿಷನ್ ತಗೊಂಡಿರ್ತಾರೆ. ಬಟ್ ಆದ್ರೆ ಯಾವತ್ತು ಒಂದು ಸತ್ಯ, ಎಲ್ಲಿ ರೂಲಿಂಗ್ ಪಾರ್ಟಿ ಇರುತ್ತೆ ಆ ಭಾಗದಲ್ಲಿ ಉಪಚುನಾವಣೆಗಳಲ್ಲಿ ಹೆಚ್ಚಿನ ಒಂದು ರೂಲಿಂಗ್ ಪಾರ್ಟಿ ಕಡೆಗೆ ಮತದಾರರ ಒಲವಿರುತ್ತೆ ಯಾವತ್ತೂ ಕೂಡ ಅಷ್ಟೇನೆ. ಈಗ ನಿಮಗೆ ಗೊತ್ತಿರ್ಬೋದು, ಚನ್ನಪಟ್ಟಣದಲ್ಲಿ DK ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿಗಳು ಕೂಡ ಚುನಾವಣೆಗೆ ಹಿಂದಿನಿಂದ ಹೋಗಿ 1,000 ಕೋಟಿ ರೂಪಾಯಿ ಅನುದಾನವನ್ನ ಅನೌನ್ಸ್ ಮಾಡಿ ಬಂದಿದ್ರು. ಮತ್ತೆ ಸಂಡೂರು ಅವರೇ ಕ್ಷೇತ್ರದಲ್ಲಿ ಅವರೇ ಒಬ್ಬ MLA ಇದ್ದರು, 4 ಸತಿ ಗೆದ್ದಿದ್ದಂತವ್ರು ಅವ್ರ ವ್ಯಕ್ತಿನೇ ಅಭ್ಯರ್ಥಿ ಮಾಡ್ಕೊಂಡಿದ್ದಾರೆ. ಸಹಜವಾಗಿ ರೂಲಿಂಗ್ ಪಾರ್ಟಿ ಇರೋ ಕಡೆ ಎಲ್ಲ ಬೇರೆ ತರದ್ದು ಕೂಡ ಹಣದಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಕೂಡ ಅವರು ಕೂಡ ಚುನಾವಣೆನ ಮಾಡಿರ್ತಾರೆ. ಎಲ್ಲ ಒಂದ್ ರೀತಿಲಿ ಅವರು ಸಕ್ಸಸ್ ಆಗಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಖಂಡಿತವಾಗ್ಲೂ ಕೂಡ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಉತ್ತಮ ಪರ್ಫಾರ್ಮೆನ್ಸ್ ನ ಮಾಡಿ ವಿಜೇಂದ್ರನ ನೇತೃತ್ವದಲ್ಲಿ 120ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆದ್ದು ಮುಂದಿನ ಬಾರಿ 2028ಕ್ಕೆ ಈ ಸೂರ್ಯ ಚಂದ್ರ ಇರಷ್ಟು ಸತ್ಯ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಮಹಾರಾಷ್ಟ್ರ ಚುನಾವಣೆನ ತಾವು ಗಮನಿಸಬಹುದು, ಹಿಂದೆಂದಿಗಿಂತಲೂ ಕೂಡ ಉತ್ತಮ ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಮಾಡಿ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದಿದೀವಿ. ಖಂಡಿತವಾಗ್ಲೂ ಕೂಡ ಇದು ಉಪಚುನಾವಣೆ ಆಗಿರೋದ್ರಿಂದ ಈ ರೀತಿ ರಿಸಲ್ಟ್ ಬಂದಿರಬಹುದು. ಖಂಡಿತವಾಗ್ಲೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ 3 ಏನ್ ಸೋತಿದೀವಿ ಈ ಮೂರನ್ನು ಗೆಲ್ಲೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್ ಶಾಸಕರ, ಥ್ಯಾಂಕ್ ಯು. ನಿಮ್ಮ ಪ್ರತಿಕ್ರಿಯೆಗೆ ಥ್ಯಾಂಕ್ ಯು ಸರ್. ಇದು ಸಕಲೇಶಪುರದ ಶಾಸಕರಾದಂತಹ ಸಿಮೆಂಟ್ ಮಂಜೂರವರ ಒಂದು ಪ್ರತಿಕ್ರಿಯೆ ಆಗಿತ್ತು. ಈಗ ಹಾಸನ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ತಾರಾ ಚಂದ್ರ ಅವರು ವೃತ್ತಿಯಲ್ಲಿ ವಕೀಲರು ಕೂಡ ಆಗಿದ್ದಾರೆ. ಇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ನಮ್ಮ ಗೆಲುವು ಇದೆಯಲ್ಲ ಅದು ನಿರೀಕ್ಷಿಸಿದ್ವು ನಾವು, ಇದು ನಿರೀಕ್ಷಿತ ಫಲಿತಾಂಶ ನಮಗೆ ಬಂದಿದೆ, ಏನು ಅನಿರೀಕ್ಷಿತ ಅಲ್ಲ ಅಂತ ಹೇಳ್ತಾರೆ. ತಾರಾಚಂದ್ರ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮೇಡಮ್ ನಮಸ್ತೆ ಮೇಡಮ್, ಇದು ವಿಶ್ವಪಥ ಟಿವಿಯಿಂದ ನಾನು ಮಲ್ನಾಡು ಮೆಹಬೂಬ್ ಮಾತಾಡ್ತಾ ಇದ್ದೀನಿ. 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಮೇಡಮ್? ನಮಸ್ಕಾರ ಸರ್. ಈ ಗೆಲುವನ್ನ ನಾವು ನಿರೀಕ್ಷೆ ಮಾಡಿದ್ವಿ ಸರ್. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಯಾವಾಗ್ಲೂ ಜನಸಾಮಾನ್ಯರಿಗೋಸ್ಕರ ಇರುವಂತಹ ಪಕ್ಷ. ಅವರಿಗೆ ಕೊಟ್ಟಂತಹ ಯೋಜನೆಗಳು, ಅವರ ಜೊತೆ ನಡ್ಕೊಂಡಂತಹ ಜನಸಾಮಾನ್ಯರಿಗೂ ಕೊಟ್ಟ ಮಾತು ಏನಿದೆ ಅದ್ರ ಪ್ರಕಾರ ನಮ್ಮ ಸರ್ಕಾರ ನಡ್ಕೊಂಡಿದೆ. ಹಾಗಾಗಿ ಆ ಒಂದು ಉಪಚುನಾವಣೆಯಲ್ಲಿ ಗೆಲುವಾಗಕ್ಕೆ ಸಾಧ್ಯ ಆಯ್ತು. ಅದರ ಜೊತೆಗೆ ಏನು ಅಪಪ್ರಚಾರವನ್ನ ವಿರೋಧ ಪಕ್ಷಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ಸಹ ಅವ್ರಿಗೆ ಎಫೆಕ್ಟ್ ಆಯ್ತು ಸಹ. ವಿನಾಕಾರಣ ವಿನಾಕಾರಣ ಬೇರೆ ಯಾವುದೋ ಒಂದು ವಿವಾದಗಳನ್ನ ತರೋದು, ಸುಳ್ಳು ಸುದ್ದಿಗಳನ್ನ ಹರಡಿಸೋದು, ಇದ್ರಿಂದಾನೇ ಅವ್ರಿಗೆ ಎಫೆಕ್ಟ್ ಆಗಿತ್ತು ಸಹ. ಹಾಗಾಗಿ ಈ ಉಪಚುನಾವಣೆಯ ಗೆಲುವು ಮುಂದಿನ ನಮ್ಮ ಎಲ್ಲ ಚುನಾವಣೆಗೂ ಸಹ ಸಂಕೇತವಾಗಿ ಬರ್ತಾ ಇದೆ. ಈ ಚುನಾವಣೆಯ ಗೆಲುವು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಇದು ನಾವು ನಿರೀಕ್ಷೆ ಮಾಡಿದ್ವಿ ಸರ್. ಮೇಡಮ್, ಈ ಚುನಾವಣೆ ಒಳಗಡೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆ. ಈ ಚುನಾವಣೆ ಹೇಗಿತ್ತು ಅಂತ ಹೇಳಿದ್ರೆ ಅವರನ್ನೇ ಕಳಂಕಿತರು ಅನ್ನೋ ಮಟ್ಟಕ್ಕೆ ಬಹಳಷ್ಟು ಅವರು ಪ್ರಚಾರನ ಮಾಡಿದರು. ನಿಮ್ಮ ಭಾಷೆಯಲ್ಲಿ ಅಪಪ್ರಚಾರ ಆದರೆ ಅವ್ರ ಭಾಷೆಯಲ್ಲಿ ಪ್ರಚಾರ ಆಗಿತ್ತು. ಇದರ ಮಧ್ಯೆಯೂ ಕೂಡ ಮತ್ತೆ ಒಕ್ಕಂತೆ ವಾಲ್ಮೀಕಿ ಅಂತೆ ಮತ್ತು ಇತರೆ ತೊಗೊಂಡೋದ್ರು. ಇಲ್ಲಿ ಎಲ್ಲ ಒಂದು ಅಭಿವೃದ್ಧಿ ಮತ್ತು ಇಲ್ಲ ಥರದ ಪ್ರಚಾರಗಳು ಇದರ ನಡುವಿನ ಸಂಘರ್ಷದ ಚುನಾವಣೆ ಅನ್ಸಲ್ವಾ ನಿಮಗೆ? ಸರ್, ಚುನಾವಣೆಗಳು ಬಂದಾಗ ಯಾವಾಗ್ಲೂ ಸಹ ಈ ವಿರೋಧ ಪಕ್ಷಗಳು ಒಂದು ಬೇರೆ ರೀತಿ ಅಪಪ್ರಚಾರಕ್ಕೆ ನಿಂತ್ಕೊಬಿಡ್ತಾರೆ. ಅವ್ರು ಏನೋ ಒಂದು ಅಭಿವೃದ್ಧಿ ಮಾಡ್ತಿದ್ರೆ ಅದನ್ನ ನೋಡೋದೇ ಇಲ್ಲ. ಯಾಕಂದ್ರೆ ಅವರು ಅಧಿಕಾರದಲ್ಲಿದ್ದಾಗ ಯಾವ ರೀತಿಯ ಒಂದು ಕೆಲಸಗಳನ್ನ ಮಾಡಿದ್ರು, ದುರಾಡಳಿತವನ್ನ, ಆ ಒಂದು ಎಲ್ಲವನ್ನು ತೆಗೆದು ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಮೇಲೆ ಎತ್ತು ಹಾಕೋದು ಇವರು ಚಾಳಿ. ಅದು ಜನ ಇಂತಹ ಮಾತುಗಳಿಗೆ ಮರಳಾಗಲ್ಲ. ಅವ್ರೇನ್ ಪೆದ್ರಲ್ಲ ಸರ್. ಈಗ ಜನ ಪ್ರತಿಯೊಂದನ್ನು ಗುರುತಿಸ್ತಾರೆ. ಯಾರು ಅಭಿವೃದ್ಧಿ ಕಡೆ ಹೋಗ್ತಾ ಇದ್ದಾರೆ, ಯಾರು ಹೇಳ್ದಂಗ್ ನಡ್ಕೊಳ್ತಾ ಇದ್ದಾರೆ. ಇವತ್ತು ನೋಡಿ, ಮಹಿಳೆಯರಿಗೆ ಅದೆಷ್ಟು ಸೌಕರ್ಯಗಳನ್ನ ಕೊಟ್ರು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಎಷ್ಟು ಸೌಕರ್ಯಗಳನ್ನ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಕೊಡ್ತಾ ಇದೆ. ಇದನ್ನೆಲ್ಲ ಸಹ ಯುವ ಸಮೂಹ, ಮಹಿಳೆಯರು ಹಾಗೂ ಜನಸಾಮಾನ್ಯರು ಗುರುತು ಹಿಡಿದಿದ್ದಾರೆ ಸರ್.
ಈ ಬೇರೆ ಪಕ್ಷಗಳು ಏನೆಲ್ಲ ತಂತ್ರಗಳನ್ನು ಮಾಡಿದ್ರು ಅದನ್ನ ನಂಬಲ್ಲ ಜನ. ಹಾಗಾಗಿ ಈ ಗೆಲುವು ನಿಶ್ಚಿತವಾಗಿತ್ತು ನಮಗೆ. ಥ್ಯಾಂಕ್ ಯು ತಾರಾಚಂದ್ರ ಮೇಡಮ್ ಅವರೇ, ಥ್ಯಾಂಕ್ ಯು. ನಿಮ್ಮ ಮೊದಲ ಪ್ರತಿಕ್ರಿಯೆಗೆ ಥ್ಯಾಂಕ್ ಯು ಮೇಡಮ್. ಸ್ವಾಗತ ಸರ್, ನಮಸ್ಕಾರ ಸರ್. ಇದು ತಾರಾಚಂದ್ರ ಅವರ ಪ್ರತಿಕ್ರಿಯೆ ಆಗಿತ್ತು. ಅದಾದ ನಂತರ ನಾವು ಸಕಲೇಶ್ಪುರದ ಇನ್ನೊಬ್ಬರು ಪರಾಜಿತ ಅಭ್ಯರ್ಥಿ ಮುರಳಿ ಮೋಹನ್ರವರು, ಅವರು ಸ್ವಲ್ಪ ವಿಭಿನ್ನವಾಗಿ ಹೇಳ್ತಾರೆ. ಇಲ್ಲಿ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಬೇರೆ ಪಕ್ಷಗಳು ಕಾಂಗ್ರೆಸ್ ವಿರುದ್ಧವಾಗಿ, ಅಂದರೆ NDA ಮೈತ್ರಿಕೂಟ, JDS ಮತ್ತು BJP ಅವರು ಇಲ್ಲ ಸಲ್ಲದನ್ನು ಹೇಳಿದ್ರು. ಆದರೆ ಜನ ಅದಕ್ಕೆ ಒತ್ತು ಕೊಡಲಿಲ್ಲ. ನ್ಯಾಯದ ಪರವಾಗಿ, ಒಂದು ಜನಸಾಮಾನ್ಯರ ಪರವಾಗಿ ಮತವನ್ನು ಹಾಕಿದ್ರು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅಂತ ಹೇಳ್ತಾರೆ. ಬನ್ನಿ ಮುರಳಿ ಮೋಹನ್ ಅವ್ರ ಜೊತೆ ಮಾತಾಡೋಣ, ಧ್ವನಿನ ಕೇಳೋಣ ಅಂತ. ಸರ್ ನಮಸ್ತೆ ಸರ್, ಇದು ವಿಶ್ವಪಥ ಟಿವಿಯಿಂದ ನಾನು ಮಲ್ಲಾಡ ಮೇಬು ಮಾತಾಡ್ತಾ ಇದ್ದೀನಿ. ಈ ಬಾರಿಯ ಉಪಚುನಾವಣೆ ಒಳಗಡೆ 3ಕ್ಕೆ 3 ನೀವು ಗೆದ್ದಿದ್ದೀರಿ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಅಣ್ಣ, ಇದು ಈ ರಾಜ್ಯದ ಗೆಲುವು, ಈ ರಾಜ್ಯದ ಬಡವರ ಗೆಲುವು, ಇದು ಗ್ಯಾರಂಟಿಗಳ ಗೆಲುವು. ಏನು ಎರಡು ಪಕ್ಷಗಳು BJP ಮತ್ತು JDS ಏನು ಅಪಪ್ರಚಾರ ಮಾಡ್ತಿದ್ರು, ಇವ್ರು ಬರೀ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ BJP ಅವ್ರದ್ದು ಏನ್ ಕೆಲಸ ಅಂತ ಹೇಳಿದ್ರೆ ಬರೀ ವಿಷ ಬೀಜ ಬಿತ್ತುವಂತ ಕೆಲಸ, ಸುಳ್ಳು ಆರೋಪಗಳನ್ನ ಮಾಡುವಂತ ಕೆಲಸ. ಇವರು ದೇಶ ಹಿತಾಸಕ್ತಿ ಕಾಪಾಡೋದಂತದಾಗ್ಲಿ, ನಮ್ಮ ರಾಜ್ಯದಲ್ಲಿ ಏನ್ ಆಗ್ಬೇಕು ಅನ್ನೋದಾಗ್ಲಿ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಮಾಡ್ಬೇಕು. ಇವ್ರು ಬರೀ ಹಣ ಒಳೆ, ಆ ಜನಾರ್ದನ್ ರೆಡ್ಡಿ ಮಾತನಾಡ್ತಾರೆ, ಏನು ಹಣ ಒಳೆ ಏನೇನೋ ಮಾತಾಡ್ತಾರೆ ಹುಚ್ಚುಚ್ಚಾಗಿ. ಇವರು ಆಪರೇಷನ್ ಅಂತ ಹೆಸರು ಯಾರಿಂದ ಬಂತು? ಜನಾರ್ದನ್ ರೆಡ್ಡಿಯಿಂದ ಬಂತಲ್ವಾ ಈ ದೇಶದಲ್ಲಿ, ರಾಜ್ಯದಲ್ಲಿ. ಜನಾರ್ದನ್ ರೆಡ್ಡಿ ಬರೋಕ್ಕೂ ಮೊದಲು ಈ ರಾಜ್ಯದ ಮತದಾರರು ಕೂಡ ಬಹಳ ಸುಭಿಕ್ಷವಾಗಿದ್ರು. ಮತದಾರನು ಕೂಡ ದಿಕ್ತಪ್ಸುವಂತ ಕೆಲಸ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು, ಕಾಂಗ್ರೆಸ್ ಪಕ್ಷದವರು. ಈ ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ಟವರು. ನಾವು ಯಾವಾಗ್ಲೂ ಕೂಡ ಬಡವರ ಪರವಾಗಿದ್ದೇವೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ವರ್ಗದ ಪರವಾಗಿ, ಎಲ್ಲಾ ಧರ್ಮದ ಪರವಾಗಿ ಈ ಕಾಂಗ್ರೆಸ್ ಪಕ್ಷ ಇದೆ. ಸೊ ಮುಂದಿನ ದಿನದಲ್ಲೂ ಕೂಡ ಈ ರಾಜ್ಯದಲ್ಲಿ ಇವತ್ತೇನು 136 ಕ್ಷೇತ್ರ 2013 ಗೆದ್ದಿತ್ತು. ಸೊ ಮುಂದಿನ ದಿನದಲ್ಲಿ 175ಕ್ಕೂ ಹೆಚ್ಚು ಕ್ಷೇತ್ರನ ಗೆಲ್ಲುವಂತದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಸರ್. ಎಲ್ಲ ಒಂದು ಕಡೆ ಈ ಪ್ರಚಾರದ ಸಂದರ್ಭದಲ್ಲಿ ಈ ಬೇರೆ ಬೇರೆ ಇಶ್ಯೂಗಳು, ಒಂದು ತಾತ್ಕಾಲಿಕವಾದಂಥ ಇಶ್ಯೂಗಳು, ಒಂದು ಧರ್ಮಾಧಾರಿತ ಇಶ್ಯೂಗಳೆಲ್ಲ ಈ ಚುನಾವಣೆ ಒಳಗಡೆ ಕೇಳಿಬಂತು. ಆಗ ಎಲ್ಲೋ ಕಾಂಗ್ರೆಸ್ಸಿನ ನಾಯಕರ ಒಳಗಡೆ ಒಂದು ಆತಂಕ ಸೃಷ್ಟಿ ಆಗಿತ್ತು ಅನ್ಸೋದಿಲ್ಲ ಸರ್? ಇಲ್ಲ ಸರ್, ಅದು BJP ಅವರು ಮತ್ತೆ ಯಾರೋ ಮಾಧ್ಯಮದವರು ತಪ್ಪಾಗಿ ಭಾವಿಸಬಾರ್ದು. ಈ ರಾಜ್ಯದಲ್ಲಿ, ದೇಶದಲ್ಲಿ ಕೆಲವು ಮಾಧ್ಯಮಗಳು ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಏನು ನಮ್ಮ ದೇಶದಲ್ಲಿ ಆಗ್ಬೇಕಾಗಿದೆ ಅದನ್ನ ಕೆಲವು ಮಾಧ್ಯಮಗಳು ಯಾವ್ದು ಕೂಡ ತೋರಿಸ್ತಿಲ್ಲ. ಸೊ ಎಲ್ಲ ಇಲ್ಲಸಲ್ಲದ ಆರೋಪಗಳು ಏನೇನ್ ಆಗ್ತಾ ಇದಾವೆ ಅಂತ ಈ ದೇಶದ ಜನ ಗಮನಿಸ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಬದಲಾವಣೆ ಆಗ್ತಾರೆ ಅವರು ಕೂಡ, ಯಾಕಂದ್ರೆ ಅವ್ರಿಗೂ ನೈಜ ಸ್ಥಿತಿ ಏನು ಅಂತ ಅರಿವಾಗ್ತದೆ. ಸೊ ಅರಿವಾದಂತ ಸಂದರ್ಭದಲ್ಲಿ ಮಾಧ್ಯಮಗಳು ಕೂಡ ಸರಿಯಾದ ರೀತಿ ಹೋಗ್ತದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಮುರಳಿ ಅವರೇ, ನೀವು ನಿಮ್ಮ ಮೊದಲ ಪ್ರತಿಕ್ರಿಯೆಗೆ ಥ್ಯಾಂಕ್ ಯು ಸರ್. ಇದಾಗಿತ್ತು ಮುರಳಿ ಮೋಹನ್ ರವರ ಮಾತುಗಳು. ಈಗ ಕಾಂಗ್ರೆಸ್ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಮಾಜಿ ಅಧ್ಯಕ್ಷರು ಇವರು ಅಬ್ದುಲ್ ಸಮದ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲೂ ಕೂಡ ಅವರು ಕಾಂಗ್ರೆಸ್ನವ್ರದ್ದು ಎಲ್ಲರದ್ದು ಕೂಡ ಒಂದು ವರಸೆ ಒಂದೇ ಥರ ಇದೆ. ಇದು ಜನಸಾಮಾನ್ಯರ ಗೆಲುವು ಅಂತಾರೆ, ಪಕ್ಷದ ಗ್ಯಾರಂಟಿಗಳ ಗೆಲುವು ಅಂತಾರೆ. ಅದೇ ರೀತಿ ಅಬ್ದುಲ್ ಸಮದ್ ಅವರು ಕೂಡ ಹೇಳಿದ್ದಾರೆ. ಮತ್ತು ಅವರು ಇವರೇನು ಜಮೀರ್ ಅಹಮದ್ ಖಾನ್ ಹೇಳಿಕೆ ಇತ್ತಲ್ಲ, ಅದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ ಅಬ್ದುಲ್ ಸಮದ್ ಅವರು ಏನು ಹೇಳ್ತಾರೆ ಕೇಳೋಣ. ನಾವು ವಿಶ್ವಪಥ ಟಿವಿಯಿಂದ ನಾನು ಮಲ್ಲಾಡ ಮೇಬು ಮಾತಾಡ್ತಾ ಇದ್ದೇನೆ. ಈ 3 ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಸಮದ್ ಅವರೇ? ಮೊದಲನೇದಾಗಿ 3 ಕ್ಷೇತ್ರದ ಪ್ರಮುಖ ಮತದಾರರಿಗೆ ಸಾಷ್ಟಾಂಗ ನಮಸ್ಕಾರಗಳು ಮತ್ತೆ ಅಭಿನಂದನೆಗಳು. ಯಾಕೆಂದ್ರೆ ಎರಡೂ ಪಕ್ಷಗಳ ಸುಳ್ಳು, ಅಪಪ್ರಚಾರ ಮತ್ತು ಇವರು ಜಾತಿ ಧರ್ಮದ ಮೇಲೆ ಚುನಾವಣೆ ನಡೆಸ್ತಾ ಇತ್ತು, ಅದಕ್ಕೆ ಸೋಲಾಗಿದೆ. ಇದು ಎಲ್ಲರ ಗೆಲುವು, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕೆಲಸ ಮತ್ತು ಗ್ಯಾರಂಟಿಗಳ ಗೆಲುವು. ಮತ್ತೆ ನಿಮ್ಮ ನಾಯಕರ ಒಂದು ಹೇಳಿಕೆ ಬಹಳ ವಿವಾದಕ್ಕೆ ಈಡಾಗಿತ್ತು, ಬಣ್ಣದ ಬಗ್ಗೆ. ಇದೇನಾದ್ರು ಚುನಾವಣೆ ಒಳಗಡೆ ಎಫೆಕ್ಟ್ ಆಯಿತು ಅನ್ಸುತ್ತಾ? ಮತ್ತೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಸರಿ ತಪ್ಪು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಈಗ ಅದು ದೇವೇಗೌಡರ ಕುಟುಂಬನ ಕೊಂಡ್ಕೊಳ್ತೀವಿ ಅನ್ನೋದು ತಪ್ಪು. ಯಾರನ್ನೋ ಕೊಂಡ್ಕೊಳಕ್ ಸಾಧ್ಯ ಇಲ್ಲ. ಆ ತರದ ಮಾತುಗಳನ್ನ ಆಡಬಾರ್ದು. ಅದು ಚುನಾವಣೆ ಸಂದರ್ಭದಲ್ಲಿ ನಾವು ಮಾತಾಡುವಾಗ ಭಾರಿ ಪ್ರಬುದ್ಧತೆಯಿಂದ ಮಾತಾಡ್ಬೇಕು. ಅವ್ರ ಕೆಲ್ಸಗಳನ್ನ, ಇದನ್ನ ಮಾತಾಡೋಣ. ಅವ್ರು ಯಾಕೆ ನಾವು ಅವ್ರನ್ನ ಕೊಂಡ್ಕೊಳ್ಳೋ ಅಷ್ಟು ಶಕ್ತಿ ಯಾರಿಗೂ ಇಲ್ಲ. ಯಾರನ್ನೂ ಕೊಂಡ್ಕೊಳಕ್ ಆಗಲ್ಲ ಈ ಸಂದರ್ಭದಲ್ಲಿ. ಆದ್ರೆ ಕರಿಯಾ ಕುಮಾರಸ್ವಾಮಿನ ಮಾತ್ರ ಹೇಳಿದ್ದು,
ಇಡೀ ಕರಿಯರ್ನ ಉದ್ದೇಶಿಸಿ ಹೇಳಲಿಲ್ಲ. ಅದನ್ನು ತಪ್ಪಾಗಿ ಬಿಂಬಿಸಿದ್ರು ಮಾಧ್ಯಮದವರು. ಅವರು ಕರಿಯ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ರು ಅದನ್ನ ಉತ್ತರಿಸಿ ನೀನು ಕರಿಯ ಕುಮಾರಸ್ವಾಮಿ ಅಂತ ಕರಿಯ ಡೇಂಜರ್ ಅಂತ ಹೇಳಿದ್ರೆ ಹೊರತು ಕರಿಯರ್ ಡೇಂಜರ್ ಅಂತ ಹೇಳಿಲ್ಲ. ಇದು ತಪ್ಪು ಸಂದೇಶವನ್ನ ಯಾಕೆಂದ್ರೆ ನಾನು ಅವತ್ತಲ್ಲಿ ಇದ್ದವನು ಆ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರು ಭಾಷಣ ಮಾಡ್ತಾ ಇರ್ಬೇಕಾದ್ರೆ ನಾನು ಆ ಸರ್ಕಲ್ ಅಲ್ಲಿ ಇದ್ದಿದ್ದೆವು. ಅವರು ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳಿದ್ರೆ ಹೊರತು ಆ ಕರಿಯ ಸಮುದಾಯದವ್ರನ್ನ ಯಾರನ್ನು ಆ ತರದ ಉದ್ದೇಶದಲ್ಲಿ ಮಾತಾಡ್ಲಿಲ್ಲ. ಅದು ತಪ್ಪಾಗಿ ಬಿಂಬಿತವಾಗಿತ್ತು. ಆದ್ರೂ ಕೂಡ ನಾವು ಕೆಲಸ ಮಾಡಿದ್ದು ಆಮೇಲೆ ಅಲ್ಲಿ ಜನರ ಅಭಿಪ್ರಾಯ ಎಲ್ಲ ಏನಿತ್ತು ಅಂದ್ರೆ ಯೋಗೇಶ್ವರ್ ಗೆಲ್ಲಿಸ್ತಾನೆ ಅಂತ ಹೇಳ್ತಾರೆ. ಅದು ಸಹಜವಾಗಿ ಕೆಲವರು ಅದನ್ನ ಬೆನಿಫಿಟ್ ಮಾಡ್ಕೊಳಕ್ ನೋಡಿದ್ರು, ಅದಾಗ್ಲಿಲ್ಲ. ಆದ್ರೆ ಇವತ್ತು ದೇವೇಗೌಡರ ಒಂದು ನಡೀತಾ ಇದೆ. ಹಾಸನದ ಹೆಣ್ಣು ಮಕ್ಕಳ ಮತ್ತು ಇಲ್ಲಿನ ಜನರ ಕಣ್ಣೀರು ಅವ್ರಿಗೆ ತಟ್ತಾ ಇದೆ. ಅವರು ಯಾವ ಕಾರಣಕ್ಕೂ ಇನ್ಮೇಲೆ ಎಲ್ಲೂ ಉಳಿಯೋದಿಲ್ಲ ಅಷ್ಟೇ. ಓಕೆ ಸಮರ್ಥರೆ, ಥ್ಯಾಂಕ್ ಯು. ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದಗಳು. ಜನಸಾಮಾನ್ಯರ ಗೆಲುವು ಅಷ್ಟೇ. ಹೇಳಿ ಸಮರ್ಥರೆ, ಹೇಳಿ. ಜನಸಾಮಾನ್ಯರ ಗೆಲುವು ಮತ್ತೆ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಮತ್ತೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಗಟ್ಟಿ ನಾಯಕತ್ವದ ಪ್ರತಿಫಲ. ಇದಾಗಿತ್ತು ಅಬ್ದುಲ್ ಸಮದ್ ರವರ ಹೇಳಿಕೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಜೆ ಡಿ ಎಸ್ನವರು ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಸಕಲೇಶಪುರದ ಮಾಜಿ ಶಾಸಕರು ಎಚ್ ಕೆ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಆಡಳಿತ ಪಕ್ಷದ ಪರವಾಗಿರುವಂತಹ ಅಲೆ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು 3 ಬಾರಿ ಶಾಸಕರಾಗಿದ್ದವರು, ಅವರು ಮಂತ್ರಿಗಳು ಕೂಡ ಆಗಿದ್ದವರು, ಪಕ್ಷದಲ್ಲಿ ಬಹಳಷ್ಟು ಶ್ರಮಪಟ್ಟಿದ್ದರು. ಈ ಚುನಾವಣೆ ಪಕ್ಷದ ಮೇಲೆ ಅಂತಹ ಏನು ಪರಿಣಾಮ ಬೀಳೋದಿಲ್ಲ, ಇದು ಉಪಚುನಾವಣೆ ಅಂತ ಹೇಳ್ತಾರೆ. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ವಿಶ್ವಪಥ ಟಿವಿಯಿಂದ ಮಲ್ನಾಡ್ ಮೆಹಬೂಬ್ ಮಾತಾಡ್ತಾ ಇದ್ದೀನಿ ಸರ್. ಈ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಈಗ ಉಪಚುನಾವಣೆಯಲ್ಲಿ ಮತದಾರ ಕೊಟ್ಟಂತ ತೀರ್ಪನ್ನ ನಾವು ಸ್ವೀಕರಿಸಿದ್ದೇವೆ. ಸಹಜವಾಗಿ ಇದು ಸರ್ಕಾರ ಇದ್ದಂತ ಪಕ್ಷ ಗೆದ್ದಿದೆ. ಸರ್ಕಾರದ ಪರವಾಗಿ ಜನ ಮತ ಹಾಕಿದ್ದಾರೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಯಾಕೆ ಸೋಲಾಯ್ತು, NDA ಯಾಕೆ ಸೋಲಾಯ್ತು ಅಂತ ನಾವು ಪರಾಮರ್ಶೆ ಮಾಡ್ತೇವೆ. ಇದು ಸಹಜವಾದ ಪ್ರಕ್ರಿಯೆ. ಇದು ಸರ್ಕಾರ ಇದ್ದಾಗ ವಿರೋಧ ಪಕ್ಷಗಳಿಗೆ ಸೋಲಾಗಂಥದ್ದು. ಆದರೆ ನಿಖಿಲ್ ಕುಮಾರಸ್ವಾಮಿಗೆ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಬಹಳ ನಿರೀಕ್ಷೆಗಳಿತ್ತು. ಈ ಚುನಾವಣೆ ಒಳಗಡೆ ಅವರ ಭವಿಷ್ಯ ಇದೆ ಅಂತ ಇತ್ತು, ಮತ್ತೆ JDS ಪಕ್ಷದ ಭವಿಷ್ಯನೂ ಕೂಡ ಅದರೊಳಗಡೆ ಇತ್ತು ಅಂತ ಇತ್ತು. ನಿಜ ಅದು ನಾವು ನಿರೀಕ್ಷೆ ಮಾಡಿದ್ದು ನಿಜ. ಸಹಜವಾಗಿ ಈಗ ನಾವು ಎಲ್ಲ ಗೆದ್ದಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಏನು ಹೋಗ್ತಿರ್ಲಿಲ್ಲ. ಈಗಾಗಲೇ 136 ಕೊಟ್ಟಿದ್ದಾರೆ ಅವರಿಗೆ. ಪ್ರಬಲ ವಿರೋಧ ಪಕ್ಷ ಇರ್ಲಿ ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ವಿ. ಮತ್ತೊಬ್ಬ ಶಾಸಕ ಹೋದ್ರೆ ಅಲ್ಲಿ ಅದ್ರ ವರ್ಚಸ್ಸೆ ಬೇರೆ ಇರುತ್ತೆ ಅಂತ ಹೇಳಿ ಅದಕ್ಕೆ ಮತದಾರ ಗೌರವ ಕೊಟ್ಟಿಲ್ಲ. ನಾವೇನು ಅದ್ರ ಬಗ್ಗೆ ತಲೆಕೆಡಿಸ್ಕೊಳ್ಳಲ್ಲ. ನಮ್ಮ ಪಕ್ಷವನ್ನ ಸಂಘಟನೆ ಮಾಡ್ತೀವಿ. ಇನ್ನೂ ಕೂಡ 3.5 ವರ್ಷ ಇದೆ. ಇದೇ ಅಂತಿಮ ಫಲಿತಾಂಶ ಅಲ್ಲ ಸರ್. ಈಗ ಈ ಚುನಾವಣೆ ಸ್ವಲ್ಪ ಪಕ್ಷದ ಮೇಲೆ ಯಾವುದೇ ರೀತಿ ಅಂತಹ ಒಂದು ಪ್ರಭಾವ ಬೀರುವತ್ತೋ ಅಥವಾ ಬೀರೋದಿಲ್ಲ ಸರ್? ಸರ್, ಇದೊಂದು ಉಪಚುನಾವಣೆ. ಇದು ಸಾರ್ವತ್ರಿಕ ಚುನಾವಣೆ ಅಲ್ಲ. ಆದ್ರೂ ಉಪಚುನಾವಣೆ ಅಂದ್ರೆ ಸೋಲೆ ಯಾಕಾಯ್ತು ಅಂತ ನಾವೆಲ್ಲ ಕುಳಿತುಕೊಂಡು ಪರಾಮರ್ಶೆ ಮಾಡ್ತೀವಿ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ಎಚ್ ಕೆ ಕುಮಾರಸ್ವಾಮಿ ಅವರ ಮಾತುಗಳು. ಈಗ JDSನ ಇನ್ನೊಬ್ಬರು ಅಂದರೆ ಜಿಲ್ಲಾ ವಕ್ತಾರರಾಗಿ ಕೆಲಸ ಮಾಡ್ತಾ ಇರುವಂತಹ ರಘು ಹೊಂಗೇರರವರು ಏನು ಹೇಳ್ತಾರೆ ಅಂದರೆ, ಇದು ಏನು ಆಡಳಿತ ಪಕ್ಷಗಳಿದ್ದಾವೆ ಅವು ಹಣ ಮತ್ತು ಇತರೆ ಖರ್ಚು ಮಾಡಿ ಈ ಒಂದು ಚುನಾವಣೆನ ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಬನ್ನಿ ಅವ್ರ ಮಾತನ್ನು ಕೂಡ ನಾವು ಕೇಳೋಣ. ಸರ್ ನಮಸ್ತೆ ರಘು ಅವರೇ, ತಾವು JDS ವಕ್ತಾರರಾಗಿದ್ದೀರಿ. ನಮಸ್ತೆ ಸರ್. ನಾನು ವಿಶ್ವಪಥ ಟಿವಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ಈ 3 ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಸರ್, ಏನಿಲ್ಲ, ಆಡಳಿತ ಪಕ್ಷದ ಒಂದು ಅಧಿಕಾರ ದುರುಪಯೋಗ, ಹಣ ಬಲದಿಂದ ಗೆದ್ದಿದ್ದಾರೆ ಸರ್. ಮತ್ತೆ ಜೊತೆಗೆ ಅಭಿವೃದ್ಧಿ ಕೆಲಸಕ್ಕೆ ಯಾವುದೇ ಮಂತ್ರಿಗಳು ಬರಲಿಲ್ಲ. ಒಂದೊಂದು ಹೋಬಳಿಗೆ 10 ಜನ ಮಂತ್ರಿಗಳು ಅಲ್ಲೇ ಟಿಕ್ಕಣಿ ಹುಡ್ತಾರೆ. ಯಾವುದೇ ಒಂದು ನೆರೆ ಬಂದಂತ ಸಂದರ್ಭಗಳು ಯಾವ ಮಂತ್ರಿಗಳು ಜಿಲ್ಲೆಗೆ ಹೋಗಿಲ್ಲ. ಜನಗಳು ಅರ್ಥ ಮಾಡ್ಕೋಬೇಕಲ್ವಾ? ಹೌದು. 10 ಜನ 30 ಜನ MLAಗಳು ಹೋಗ್ತಾರೆ ನಮ್ಮ ಕ್ಷೇತ್ರಕ್ಕೆ. ಅವ್ರ ಅಭಿವೃದ್ಧಿ ಕೆಲಸ ಬಿಟ್ಟು ಕ್ಷೇತ್ರ ಬಿಟ್ಟು ಯಾವುದೇ ನೆರೆ ಆಗ್ಲಿ ಇನ್ನೊಂದು ಅವಳಿ ಸಂದರ್ಭದಲ್ಲಿ ಯಾವುದೇ ಮಂತ್ರಿಗಳು ಭೇಟಿ ಕೊಡಲ್ಲ. ಅವ್ರ ಪಕ್ಷ ಮುಖ್ಯ ಸರ್. ಈಗ ಜನಗಳ ಸಾಮಾನ್ಯತೆ ಕೈಲ ಜನಗಳು ಅರ್ಥ ಮಾಡ್ಕೊಳ್ಳಲ್ಲ. ಚುನಾವಣೆ ಸಮಯದಲ್ಲಿ ಮಾತ್ರ ಅವ್ರು ಬರ್ತಾರೆ. ಇದೆಲ್ಲ ಆಗುತ್ತೆ ಅಂತ ಜನಗಳು ಸಹ ಅರ್ಥ ಮಾಡ್ಕೋಬೇಕು. ಜೊತೆಗೆ ಕೆಲವು ಜಾತಿಗಳು ಓಲೈಗಳು ಮುಂದಾಗಿದೆ ಸರ್ ಇವತ್ತು.
ಸರ್, ಇದು ಸ್ವಲ್ಪ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ನಿಮ್ಮ ಪಕ್ಷಕ್ಕೆ ಹಿನ್ನಡೆ ಅನಿಸುತ್ತಾ ಸರ್ ನಿಮಗೆ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಅವ್ರ ಕುಟುಂಬ ಯಾವತ್ತೂ ಕಷ್ಟ ಕಾಲದಲ್ಲಿ ಬರ್ತಾರೆ ಸರ್. ಅವರು ಯಾವುದೇ ಕಾರ್ಯಕ್ರಮ ಕಷ್ಟ ಕಾಲದಲ್ಲಿ ಅವ್ರು ಧುಮುಕ್ತಾರೆ. ಇದು ಕಾರ್ಯಕರ್ತ ಅಲ್ಲೂ ನಮ್ಗೆ ಕಮ್ಮಿ ಓಟ್ ಬಿದ್ದಿರಲ್ಲ ಸರ್, ನಮ್ಗೂ ಓಟ್ ಬಿದ್ದಿದೆಯಲ್ವಾ, ನಮ್ ಕಾರ್ಯಕರ್ತರು ಇದಾರಲ್ವಾ. ಏನೋ ಅಧಿಕಾರ ಇದು. ಈಗ ನಾವು ಕಳೆದ MP ಚುನಾವಣೆ ನಾವು ಗೆದ್ದಿಲ್ವ, ಅಲ್ಲಿ ಅದೇ ಕ್ಷೇತ್ರದಲ್ಲಿ ನಮ್ಗೆ 24,000 ಓಟ್ ಬಂತು. ಚುನಾವಣೆ ಆ ಸಂದರ್ಭದಲ್ಲಿ ನಡೀತೇವೆ ಸರ್. ಅದಕ್ಕೆ ಧ್ರುವೀಕರಣದಿಲ್ಲ. ನಮ್ಮ ಪಕ್ಷದ ಗಟ್ಟಿ ಆಗಿದೆ. ನಮ್ಮ ನಾಯಕರಾದ ಕುಮಾರಣ್ಣ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ, ರಾಜ್ಯ ಸುತ್ತಿದ್ದಾರೆ. ನಿಖಿಲ್ ಅವರು ಯುವ ನಾಯಕರು, ದೇವೇಗೌಡ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಸರ್, ಏನು ಸಮಸ್ಯೆ ಇಲ್ಲ ಸರ್. ಓಕೆ ರಘು ಅವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ರಘು ಅವರ ಮಾತುಗಳು. ಮತ್ತು ಮುಖ್ಯವಾಗಿ BJPಯ ಇನ್ನೊಬ್ಬರು ನಾಯಕರು, ಇವರು ವೇಣು ಅಂತ ಹೇಳಿ, ಇವರು ಜಿಲ್ಲಾ ಕಾರ್ಯದರ್ಶಿಗಳಾಗಿ ಕೂಡ BJPಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ಅಷ್ಟೇ ಹೇಳೋದು, ಇದು ಆಡಳಿತ ಪಕ್ಷ ಇತ್ತು, ಆಡಳಿತ ಪಕ್ಷದ ಪ್ರಭಾವದಿಂದ ಈ ಚುನಾವಣೆನ ಗೆದ್ದಿದ್ದಾರೆ, ನಾವು ಬಹಳಷ್ಟು ಶ್ರಮವನ್ನು ಪಟ್ಟಿದ್ದೀವಿ ಅಂತಲೂ ಕೂಡ ಅವರು ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಗೆಲ್ತೀವಿ. ಮತ್ತು ಜೊತೆಗೆ ಒಂದು ಮಾತನ್ನು ಕೂಡ ಹೇಳ್ತಾಯಿದ್ರು, ಪಕ್ಷದೊಳಗಡೆ ಸ್ವಲ್ಪ ಭಿನ್ನಮತ ಇದೆ, 2 ಗುಂಪುಗಳಿದ್ದಾವೆ, ಇದು ಕೂಡ ನಮಗೆ ಕಾರಣವಾಗಿದೆ ಅಂತ ಹೇಳ್ತಾಯಿದ್ರು. ಬನ್ನಿ ಅವ್ರ ಮಾತನ್ನು ಕೇಳೋಣ. ಸರ್, ವೇಣುವರೇ ನಮಸ್ತೆ. ನಾನು ವಿಶ್ವಪಥ ಟಿವಿಯಿಂದ ಮಾತಾಡ್ತಾ ಇದ್ದೀನಿ, ಮಲ್ನಾಡು ಮೇವು. ಸರ್, ಈಗ 3 ಉಪಚುನಾವಣೆಯಲ್ಲಿ ಈಗ ಫಲಿತಾಂಶ ಪ್ರಕಟವಾಗಿದೆ. ಸರ್, ನೀವು BJPಯ ಜಿಲ್ಲಾ ಕಾರ್ಯದರ್ಶಿಗಳಾಗಿ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಸರ್, ಏನು 3 ನಮ್ಮ ಚುನಾವಣೆಗಳಲ್ಲಿ ನಮಗೆ ಸೋಲಾಗಿದೆ. ಮತದಾರರು ಏನು ನಮಗೆ ತೀರ್ಪು ಕೊಟ್ಟಿದ್ದಾರೆ ಅದನ್ನ ಒಪ್ಕೋತೀವಿ, ತಲೆಬಾಗ್ತೀವಿ. ಎಲ್ಲೋ ನಾವು ಸಹ ನಾವೆಲ್ಲೋ ತಪ್ಪೆಸಗಿದ್ವಿ ಅಂತ ಅನ್ಸ್ತದೆ. ಇದು ಮುಂದಿನ ದಿನಗಳಲ್ಲಿ ನಾವು ಅವಲೋಕನ ಮಾಡಿ, ನಮ್ಮ ಪಕ್ಷದ ಮಟ್ಟಿಗೆ ಅವಲೋಕನ ಮಾಡಿ ಇದನ್ನ ಸರಿ ಮಾಡೋಂಥ ಪ್ರಯತ್ನ ಮಾಡ್ತೀವಿ ಸರ್. ಸರ್, ನಿಮ್ಮ ದೃಷ್ಟಿಕೋನದಲ್ಲಿ ಏನು ಈ ತರ ಫಲಿತಾಂಶ, ಈ ತರ 3ಕ್ಕೆ 3 ಸೋಲ್ಬೇಕು ಅಂತ ಏನು ಕಾರಣ ಇರ್ಬೋದು ಸರ್? ಸರ್, ಎಲ್ಲಿ ಅಂದ್ರೆ ನಮಗೆ ಅನ್ಸ್ತದೆ, ನಾವು ಏನು ಇವಾಗಿರುವ ಸರ್ಕಾರ ಮಾಡಿದಂತ ಹಗರಣಗಳಾಗ್ಲಿ ಇನ್ನೊಂದಾಗ್ಲಿ ಜನರಿಗೆ ಮುಟ್ಸುವಲ್ಲಿ ವಿಫಲ ಆದವು ಅಂತ ಅನ್ಸುತ್ತೆ. ಈಗೇನೇನು ಈಗಿನ ಸರ್ಕಾರ ಮಾಡಿರೋಂಥದ್ದು ಕಾರ್ಯಕ್ರಮಗಳಾಗ್ಲಿ ಅದು ಹಗರಣಗಳನ್ನ ನಾವು ಜನರಲ್ಲಿ ಮುಟ್ಸಕ್ಕೆ ಎಡೆದಿದ್ದೀವಿ ಅನ್ಸುತ್ತೆ. ಹಾಗಾಗಿ ನಾವು ಸೋತಿದೀವಿ. ಆದ್ರೂ ಇದನ್ನ ಏನಾಗಿದೆ ಚುನಾವಣೆಗೆ ಇದನ್ನ ಪಾಠ ಕಲಿತು ಮುಂದೆ ಸರಿ ಮಾಡೋಂಥ ಪ್ರಯತ್ನ ನಾವು ಮಾಡ್ತೀವಿ ಸರ್. ಸರ್, ಈಗ ನೀವು ಹೋರಾಟದಲ್ಲಿ ಅಂದರೆ ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಏನು ಕಡಿಮೆ ಇತ್ತಿಲ್ಲ. ನೀವು ವಕ್ ವಿಚಾರ ಆಗಿರ್ಬೋದು, ಅಥವಾ ವಾಲ್ಮೀಕಿ ವಿಚಾರ ಆಗಿರ್ಬೋದು, ಅಥವಾ ಮೂಢ ವಿಚಾರಗಳಾಗಿರ್ಬೋದು, ಎಲ್ಲೂ ಕೂಡ ಜನಸಾಮಾನ್ಯರಿಗೆ ತಗೊಂಡೋಗುವಂಥ ಸಂಪೂರ್ಣ ಕೆಲಸಗಳನ್ನು ಕೂಡ ನೀವು ಅಷ್ಟೇ ಬಲಿಷ್ಠವಾಗಿ ಮಾಡಿದ್ರಿ. ಆದರೂ ಕೂಡ ಅದು ಜನರಿಗೆ ಕೆಳಮಟ್ಟಿಗೆ ಈಗ ನಾವ್ ಹೇಳೋದು ಕಾಮನ್ ಮ್ಯಾನ್ಗೆ ತಲುಪಿಸೋದ್ರಲ್ಲಿ ನಾವು ಫೇಲ್ ಆಗಿದೆ. ಅಂದ್ರೆ ಮೇಲ್ಗಡೆ ನಾವೀಗ ಪ್ರತಿಭಟನೆ ಹಮ್ಮಿಕೊಂಡಿದೀವಿ, ಮಾಧ್ಯಮದ ಮುಂದೆ ಹೇಳಿದ್ವಿ, ಆದ್ರೆ ಅದನ್ನೇ ನಾವು ಕನ್ವಿನ್ಸ್ ಮಾಡೋದ್ರಲ್ಲಿ ಎಡವಿದ್ವಿ ಅಂತ. ನಾವು ಪ್ರತಿಭಟನೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಆದ್ರೆ ಕನ್ವಿನ್ಸಿಂಗ್ ಮಾಡೋದು ಅಷ್ಟು ಬಲವಾಗಿ ನಾವು ಮಾಡ್ಲಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ನಮಗ್ ಸೋಲಾಗಿದೆ ಸರ್, ಅದ್ರಲ್ಲಿ ಮಾತಿಲ್ಲ. ಬಟ್ ನಮ್ಮಲ್ಲೂ ಸಹ ಒಟ್ಟಾಗ ಒಂದು ನಾಯಕತ್ವ ಇರಬೇಕು. ಅದಾಗಿ ಈಗ ಇಲ್ಲಿ 2 ತಂಡಗಳು ಅಂತ ಮಾಡ್ತಾ ಅಂದ್ರೆ ಜನರಲ್ಲಿ ಒಂದು ಬಿಂಬಿಸ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲವೂ ಸಹ ಚುನಾವಣೆ ಮೇಲೆ ಪ್ರಭಾವ ಬೀರಿದೆ. ಒಟ್ಟಾಗಿ ನಿಂತು ನಾವು ಈ ಚುನಾವಣೆ ಮಾಡಿದ್ರೆ ಖಂಡಿತ ನಾವು ಗೆಲ್ತಿದ್ವಿ ಅನ್ನೋ ಒಂದು ಗೊತ್ತಾಗುತ್ತೆ ಸರ್. ಅಲ್ಲ, ಈ ಬಾರಿ ಈ ಉಪಚುನಾವಣೆಗೆ ಸಂದರ್ಭದಲ್ಲೇ ಉದ್ಭವಿಸಿದಂಥ ಕೆಲವು ಸಮಸ್ಯೆಗಳಿದಾವಲ್ಲ, ಇಶ್ಯೂಗಳಿದಾವಲ್ಲ, ಪೊಲಿಟಿಕಲ್ ಇಶ್ಯೂಗಳು, ಅದು ಜನಸಾಮಾನ್ಯರಿಗೆ ತಲುಪಿಲ್ಲ. ಅಂದರೆ ಈ ಜನಗಳು, ಮತದಾರರು ಇಂಥ ಇಶ್ಯೂಗಳನ್ನು ಇಷ್ಟಪಡೋದಿಲ್ಲ ಅಂತ ಅನ್ಸಲ್ವಾ ಸರ್ ನಿಮಗೆ? ಅಲ್ಲ, ಅದೇ ಸರ್ ನಾನು ಹೇಳೋದು, ಕನ್ವಿನ್ಸಿಂಗ್ ಬೇರೆ, ಡೆಮಾನ್ಸ್ಟ್ರೇಷನ್ಸ್ ಬೇರೆ. ಅಂದ್ರೆ ಕನ್ವಿನ್ಸಿಂಗ್ ಬೇರೆ ತರ ಆಗ್ತದೆ. ನಾವು ಪ್ರಾಬ್ಲಮ್ ಏನು, ಈ ಸರ್ಕಾರ ಏನ್ ಹಗರಣ ಮಾಡಿದೀವಿ ಅಂತ ಹೇಳಿದೀವಿ, ಆದ್ರೆ ಜನರಿಗೆ ಇದು ಮಾಡಿದ್ರಲ್ಲಿ ಮುಂದೆ ಏನಾಗ್ತದೆ ಆ ಕನ್ವಿನ್ಸಿಂಗ್ ಅಲ್ಲಿ ಫೇಲ್ ಆಗಿದೀವಿ ಸರ್. ಆದ್ರೆ ತಾವ್ ಹೇಳ್ದಂಗೆ ಅದು ಜನರು ಸಹ ಇದಕ್ಕೆ ಸದ್ಯದ ಮಟ್ಟಿಗೆ ಅವರು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಕಾರಣನೋ ಅಥವಾ ಬೇರೆ ಕಾರಣಗಳಿಂದ ಅವರು ಈ ಸರ್ಕಾರದ ಪರ ನಿಂತಿದ್ದಾರೆ. 3 ಕ್ಷೇತ್ರಗಳು ಸಹಜವಾಗಿ ಸರ್, ಈಗ ಅಧಿಕಾರ ಇದೆ, ಸರ್ಕಾರ ಇದೆ, ಎಲ್ಲಾ ಮಿನಿಸ್ಟರ್ಗಳು ಅಲ್ಲೇ ಇದ್ದಾರೆ, ಅಧಿಕಾರ ಬಲ ಮತ್ತೆ ಬೇರೆ ಎಲ್ಲಾ ಕಡೆಗಿಂದನೂ ಅವರು ಗೆದ್ದಿದ್ದಾರೆ. ಆದ್ರೆ ಅದನ್ನ ನಾವು ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀವಿ ಸರ್. ಸರ್, ಈಗ ನೀವು ವೇಣು ಅವರು ಅಂತ ಹೇಳಿದ್ರೆ RSS ಇಂದ ಬಹಳ ಕೆಲಸ ಮಾಡಿ, ಬಹಳ ಶ್ರಮಪಟ್ಟು, ಗಂಭೀರವಾಗಿ ಪಕ್ಷವನ್ನು ಅಧ್ಯಯನ ಮಾಡಿ ಈ ಮಟ್ಟಿಗೆ ಬಂದಿರುವಂಥ ವ್ಯಕ್ತಿಗಳು ನೀವು. ಸರ್, ಈಗ ನೀವು ಹಿಂದಿನ ಚುನಾವಣೆ, ಈಗ ಸಾರ್ವತ್ರಿಕ ಚುನಾವಣೆ ಹೇಳ್ಕೊಂಡು ನೋಡಿದಿರಿ, ಅಲ್ಲೂ ಇದ್ದಂಥ ಇಶ್ಯೂಗಳಿದ್ವು, ಮತ್ತು ಸರ್ಕಾರನೂ ಇತ್ತು, ಅಲ್ಲೂ ಕೂಡ ನೀವು ಬಹಳಷ್ಟು
ಕೆಲಸವನ್ನು ಮಾಡಿದಿರಿ, ಇಲ್ಲ ಅಂತೆಲ್ಲ ಮಾಡಿದ್ರಿ, ಭಾಳಷ್ಟು ಮಾಡಿದ್ರಿ. ಆದರೂ ಕೂಡ ಅಲ್ಲೇ ನಿಮಗೆ ಸೋಲಾಯಿತು. ಅದಾದ ನಂತರ ಈಗಲೂ ಕೂಡ ಹಿಂಗಾಗ್ತಾಯಿದೆ ಅಂದರೆ ಎಲ್ಲೋ ಕರ್ನಾಟಕದಲ್ಲಿ ಈ ಬಿ ಜೆ ಪಿಗೆ ಅಷ್ಟು ಪೂರಕವಾದ ವಾತಾವರಣ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಮತಸಂಸ್ಥೆ RSS ಕೂಡ ನಿಮ್ಮನ್ನು ಕೈ ಬಿಟ್ಟಿರ್ಬೋದು. ಈ ಥರ ಏನು ಅನ್ಸೋದಿಲ್ವಾ? ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಈಗ ಮಹಾರಾಷ್ಟ್ರದಲ್ಲೇ ಬಹಳ ನೀವು ಡಬಲ್ ಸೆಂಚುರಿ ಹೊಡೆದ್ಬಿಟ್ರೆ ಅಲ್ಲಿ. ಆದರೆ ಅಲ್ಲಿಯ ವಾತಾವರಣ ಮತ್ತು ಅಲ್ಲಿ ಕೊಟ್ಟಂಥ ಯೋಜನೆಗಳೇ ಬೇರೆ, ವಿಭಿನ್ನವಾಗಿತ್ತು. ಆದರೆ ಅದನ್ನು ಇಲ್ಲಿ ಮಾಡೋಕ್ಕಾಗಲಿಲ್ವಲ್ಲ, ಯಾಕೆ ಅಂತ ಹೇಳಿ. ಸರ್, ಈಗ ಹಿಂದೆನೂ 2 ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. 2 ಬಾರಿಲೂ ನಾವು ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ನಂತರ ಚುನಾವಣೆ, ಕಳೆದ ಬಾರಿ 2023ರ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಅನೇಕ ಕಾರಣಗಳಿಂದ ಅದು ಹೋರಾಟ, ನಾವು ಓವರ್ ಕಾನ್ಫಿಡೆನ್ಸ್ ಇರ್ಬೋದು, ಅಥವಾ ನಮ್ಮಲ್ಲಿ ಸರಿಯಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ವಿಫಲ ಆಗಿರ್ಬೋದು. ಇವೆಲ್ಲಾ ಕಾರಣಗಳಿಂದ ನಾವು ಸೋತಿದೀವಿ ಸರ್. ಮತ್ತೆ ನಡೆದಂತ ಲೋಕಸಭೆ ಚುನಾವಣೆಗಳಲ್ಲೂ ಕಳೆದ ಬಾರಿಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ, ಆದ್ರೂ ನಾವು ಒಂದು ತಕ್ಕ ಮಟ್ಟಿಗೆ ಒಂದು ಪರ್ಫಾರ್ಮೆನ್ಸ್ ಇದೆ. ಎಲ್ಲೂ ಸಹ ಸರ್ ನಮಗೆ ವೋಟ್ ಶೇರ್ ಅಲ್ಲಿ ಬಹಳ ಡಿಫ್ರೆನ್ಸ್ ಅಂತ ಆಗಿಲ್ಲ, ಸೀಟ್ಗಳು ಕಡಿಮೆ ಬಂದಿದೆ. ಹಾಗಾಗಿ ಜನರು ನಮ್ ಜೊತೆ ಇದ್ದಾರೆ. ಆದ್ರೆ ಈ ಫಲಿತಾಂಶ ನೋಡಿದಾಗ ಸೀಟ್ಗಳಲ್ಲಿ ಕಡಿಮೆ ಆಗಿದೆ. ವೋಟ್ ಶೇರ್ ಮಾತ್ರ ಅಂತ ಏನು ಬಹಳ ಪ್ರಮಾಣದಲ್ಲಿ ಕಡಿಮೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಹೇಳೋದು, ಇದು ಇವತ್ತು ಸೋಲಾಗಿದೆ, ಆದ್ರೆ ಮುಂದಿನ ಬಾರಿ ಮತ್ತೆ ಗೆಲ್ಲುವಂತ ಪ್ರಯತ್ನ ಮಾಡ್ತೀವಿ. ಇದನ್ನ ನಾವು ಬಹಳ ಸೀರಿಯಸ್ ಆಗಿ ತಗೊಂಡು ರಾಜ್ಯದ ನಾಯಕರು ಇದನ್ನ ಪರಾಮರ್ಶೆ ಮಾಡ್ಬೇಕು. 2 ಗುಂಪುಗಳ, ಈಗ ಗುಂಪುಗಾರಿಕೆಯಿಂದ ಸಹಜವಾಗಿ ಈ ಸ್ವಲ್ಪ ಎಫೆಕ್ಟ್ ಆಗಿದೆ. ಇದನ್ನೆಲ್ಲ ರಾಜ್ಯದವರು ಗಮನಕ್ಕೆ ತಗೊಂಡು ಇದನ್ನೆಲ್ಲ ಸರಿ ಮಾಡಬೇಕು ಸರ್. ಓಕೆ ವೇಣು, ತುಂಬ ಧನ್ಯವಾದಗಳು ಸರ್. ವಿಷಯಪತ್ರ ಟಿವಿ ಜೊತೆ ಮಾತಾಡಿದ್ರೆ ಥ್ಯಾಂಕ್ ಯು ಸರ್. ಇದಾಗಿತ್ತು ರಘು ಅವರ ಮಾತುಗಳು. ಇನ್ನು ಕಾಂಗ್ರೆಸ್ಸಿನ ಒಬ್ಬರು ಹಿರಿಯ ಮುಖಂಡರಾದಂತಹ HK ಮಹೇಶ್ ಅವರು ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಗೆಲುವು ನಮಗೆ ನಿರೀಕ್ಷಿತವಾಗಿತ್ತು, ಹಾಗಾಗಿನೂ ಆರಾಮಾಗಿ ಗೆದ್ದಿದ್ದೀವಿ ಅಂತ ಹೇಳ್ತಾರೆ. ಬನ್ನಿ ಮಹೇಶ್ ಅವರ ಮಾತುಗಳನ್ನು ಕೇಳೋಣ. ಸರ್ ನಮಸ್ತೆ HK ಮಹೇಶ್ ಅವರೇ. ಇದು ನಾವು ವಿಷಯಪತ್ರ ಟಿವಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಮಲ್ನಾಡ್ ಮೆಹಬೂಬ್. ಈ ಬಾರಿಯ 3 ಉಪಚುನಾವಣೆಗೆ ಸಂಬಂಧಪಟ್ಟಂತಹ ಫಲಿತಾಂಶದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಕಾಂಗ್ರೆಸ್ ಸರ್ಕಾರ ಸುಭದ್ರವಾದಂತ ಸರ್ಕಾರ. ಕಾಂಗ್ರೆಸ್ ಕೊಟ್ಟಂತ 5 ಗ್ಯಾರಂಟಿಗಳು ಮಹಿಳೆಯರಿಗೆ, ಯುವಕರಿಗೆ ಇರ್ಬೋದು, ಸಾಮಾನ್ಯ ಬಡ ಜನರಿಗಿರ್ಬೋದು, ಕೊಟ್ಟಂತ ಗ್ಯಾರಂಟಿಗಳ ಪರಿಣಾಮ ಮತ್ತೆ ಸರ್ಕಾರ ಒಳ್ಳೆ ರೀತಿಯಲ್ಲಿ, ಒಳ್ಳೆ ನಡವಳಿಕೆಯಲ್ಲಿ ಸರ್ಕಾರ ನಡೀತಿದೆ. ಒಳ್ಳೆ ಮುಖ್ಯಮಂತ್ರಿ, ಒಳ್ಳೆ ಉಪಮುಖ್ಯಮಂತ್ರಿ ಇದ್ದಾರೆ ಅನ್ನೋದು ಈ ಜನರ ತೀರ್ಮಾನ. ಸರ್ ಎಲ್ಲೋ ಒಂದ್ ಕಡೆ 3 ಕ್ಷೇತ್ರಗಳನ್ನ ನಾವು ಗೆದ್ದಿದ್ದೀವಿ. ಸರ್ ನೀವು ಕೂಡ ಚನ್ನಪಟ್ಟಣ ಮತ್ತು ಇತರ ಕಡೆ ಹೋಗಿ ಕ್ಯಾಂಪೇನ್ ಎಲ್ಲ ಮಾಡಿದ್ರಿ. ಹೋದಂಥ ಸಂದರ್ಭದಲ್ಲಿ ಜನರ ಪ್ರತಿಕ್ರಿಯೆ ಹೇಗಿತ್ತು, ಮತ್ತೆ ನಿಮ್ಗೆ ಈ ಫಲಿತಾಂಶ ನಿರೀಕ್ಷತೆ ಇತ್ತಾ? ಖಂಡಿತ ಇತ್ತು, ಖಂಡಿತ 3 ಕ್ಷೇತ್ರಗಳನ್ನ ಗೆಲ್ತೀವಿ ಅಂತೇಳಿ ನಿರೀಕ್ಷೆ ಇತ್ತು. ನಾವು ಹೋದಂತ ಸಂದರ್ಭದಲ್ಲೂ ಕೂಡ ಜನರ ಪ್ರತಿಕ್ರಿಯೆ, ಯೋಗೇಶ್ವರ ಒಂದು ಅವ್ರು ಗೆಲ್ಬೇಕು, 2 ಬಾರಿ ಸೋತಿದ್ದಾರೆ ಅವರು ಕೂಡ. ನಿಖಿಲ್ 2 ಬಾರಿ ಸೋತಿದ್ದಾರೆ ಅಂದ್ರೂ ಕೂಡ ಇವ್ರಿಗೂ 2 ಬಾರಿ ಸೋತಿದ್ದಾರೆ. ಯೋಗೇಶ್ವರೇ ಗೆಲ್ಬೇಕು, ಯೋಗೇಶ್ವರ ಸ್ಥಳೀಯರು, ಯೋಗೇಶ್ವರ್ ಗೆಲ್ಬೇಕು, ಕೆಲಸ ಮಾಡಿದ್ದಾರೆ, ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿದ್ದಾರೆ, ಅವರು ಇದ್ದಂತ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ಜನರ ಅಭಿಪ್ರಾಯ ಇತ್ತು. ಕಾಂಗ್ರೆಸ್ ವೋಟ್ ಹಾಕ್ತೀವಿ ಅಂತೇಳಿ ಅಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಸರ್. ಯಾಕೆಂದರೆ ಈಗ CP ಯೋಗೇಶ್ವರಿ ಚುನಾವಣೆ ನಡೆದಂಥ ಮಾರದಿನ ಎಲ್ಲೋ ಯಾರು ಬೇಕಾದ್ರೂ ಕೂದಲೇ ಅಂತರದಿಂದ ಗೆಲ್ಬೋದು, ನೆಕ್ ಟು ನೆಕ್ ಇದೆ ಅಂತ ಹೇಳ್ತಿದ್ರು. ಆದರೆ ಮತದಾರರು ಸುಮಾರು 25,000 ಹತ್ತತ್ರ ಓಟ್ ಕೊಟ್ಟು ಗೆಲ್ಸಿದ್ದಾರೆ. ಎಲ್ಲ ಒಂದು ಕಡೆ ಆತಂಕ ಇತ್ತು ನೀವು ಕಾಂಗ್ರೆಸ್ನವರಿಗೆ ಅನ್ಸುತ್ತಲ್ಲ ಸರ್? ಆತಂಕ ಇತ್ತು ಅನ್ನೋದಕ್ಕಿಂತ CP ಯೋಗೇಶ್ವರ್ ಹೇಳ್ದಂಗೆ ದೇವೇಗೌಡರು ಪ್ರಚಾರಕ್ಕೆ ಬಂದ್ರು, ಎಲ್ಲ ಒಂದ್ ಕಡೆ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಪ್ರಚಾರಕ್ಕೆ ಬಂದ್ರು. ಬಹಳಷ್ಟು ಒಕ್ಕಲಿಗರ ಮತ ಅಲ್ಲಿ 1,05,000 ಮತ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಒಕ್ಕಲಿಗರಿಗೆ ನಾಯಕ ದೇವೇಗೌಡ ಅನ್ನೋ ಒಂದು ಅಭಿಪ್ರಾಯ ಇತ್ತು ಅನ್ನೋದ್ರ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಆ ಮಾತನ್ನ ಹೇಳಿದ್ರು. ಇವತ್ತು ಒಕ್ಕಲಿಗರು ಕೂಡ ಅವ್ರ ಪರವಾಗಿಲ್ಲ, DK ಶಿವಕುಮಾರ್ ಪರವಾಗಿದ್ದಾರೆ ಅನ್ನೋದನ್ನ ಇವತ್ತು ಸಾಬೀತಾಗಿದೆ. ಸೊ ಮತ್ತೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಗೂ ಕೂಡ ಸ್ವಲ್ಪ ಬಹಳ ಚರ್ಚೆಗೆ ಬಂದಿತ್ತು. ಇದು ಸ್ವಲ್ಪ ಆತಂಕಕ್ಕೆ ಈಡಾಗಿತ್ತು ಅನ್ಸುತ್ತಲ್ವ ಸರ್?
4,000 ಲೀಡ್ ಬಂದೈತಲ್ಲ ಅವ್ರ ಹೇಳಿಕೆ ಸರಿ ಅನ್ಬೋದಲ್ಲ. ಹೇಳಿಕೆ ಸರಿ ಇಲ್ಲ ಅಂದ್ರೂ ಕೂಡ ಅವ್ರು ಹೇಳ್ತಕ್ಕಂಥದ್ದು ಅವ್ರು ಒಂದ್ ಹೇಳಿಕೆ ಹೇಳಿದ್ರು, ಕುಮಾರಸ್ವಾಮಿ ಬಣ್ಣನ ಇದ್ ಮಾಡಿದ್ರು. ಅವ್ರು ಹೇಳಿದ್ರಲ್ಲ ಜಮೀರ್ ಅವರು, ನಾನು ಮುಳ್ಳ ಅಂತಿದ್ದ, ಅವ್ರನ್ನ ಬೆಳೆಯ ಅಂತಿದ್ದ, ನಾವು ಕರಿಯ ಅಂತಿದ್ದು, ಅದೇ ಸಾಮಾನ್ಯ ಮಾತು ನಮಗೆ ಅಂತ ಹೇಳಿದ್ರು. ಚುನಾವಣೆ ಪ್ರಚಾರದಲ್ಲಿ ಅವೆಲ್ಲ ಹೇಳ್ತಾರೆ, ಸಾಮಾನ್ಯ ಅಲ್ವಾ? ಅದನ್ನೆಲ್ಲ ತಗೊಂಡಿದ್ರೆ ಈಗ ಕುಮಾರಸ್ವಾಮಿನ ವಿದ್ಯುತ್ ಕಳ್ಳ ಅಂತ ಹೇಳಿದ್ರು ಅಲ್ವಾ? ವಿದ್ಯುತ್ ಕಳ್ಳ. ಮತ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅಷ್ಟೋ ಟ್ಯಾಕ್ಸ್ ಕೊಟ್ಟು ಗೆಲ್ಸಿದ್ರು. ಚುನಾವಣೆ ಸಂದರ್ಭ ಬರೋ ಅಂತ ಮಾತುಗಳು. ಆದ್ರೆ ಜಮೀರಿಂದ ಏನ್ ಇವತ್ತು ಲೀಡ್ ಬಂದಿದೆ, ಈ ಲೀಡಿಗೆ ಕಾರಣ ಜಮೀರರೇ ಅಂದ್ರೆ ತಪ್ಪಲ್ಲ. ಒಂದ್ ಸೈಡ್ ಮತ ಆಯ್ತು, ಜಮೀರ್ ಅವರು ಹೇಳಿದ ಮಾತುಗಳಿಂದ ಒಂದ್ ಸೈಡ್ ಮತ ಆಯ್ತು, ಒಂದ್ ಕೋಮಿಂದು. ಜಮೀರರೇ ಈ ಲೀಡಿಗೆ ಕಾರಣ ಆಗಿರ್ತಾರೆ. ಜಮೀರ್ ಅವ್ರ ಮಾತು ತಪ್ಪಾಗಿಲ್ವಲ್ಲ? ಈಗ ಏನೋ ಜಮೀರ್ ಅವರು ಮಾತಾಡಿದ್ರು ಸೋತೋಗ್ಬಿಟ್ರು ಅಂದ್ರೆ ಒಂಥರ, ಸೋಲೋದಿರ್ಲಿ 20-26 ಲೀಡ್ ಬಂದಿತ್ತಲ್ಲ. ಆದ್ರಿಂದ ಜಮೀರ್ ಅವ್ರ ಮಾತಿನಲ್ಲಿ ಎಲ್ಲ ಒಂದ್ ಸೈಡ್ ಒಟ್ಟು ಕನ್ಸಲ್ಟೆಂಟ್ ಆಗೈತೆ, ಜಮೀರು ನಾಯಕರು ಅನ್ನೋದಾಯ್ತು ಅಲ್ವಾ? ಥ್ಯಾಂಕ್ ಯು ಮಹೇಶ್ವರ, ನಿಮ್ಮ ಪ್ರತಿಕ್ರಿಯೆಗೆ ಥ್ಯಾಂಕ್ ಯು ಸರ್. ಸರ್, ಇದು ಈ ಬಾರಿಯ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ನೋಡಿ, ಇವತ್ತು ನಮ್ಮ ರಾಜ್ಯದಲ್ಲಿ ಜನ ತೋರಿಸ್ಕೊಟ್ಟಿದ್ದಾರೆ, ಶ್ರೀಮಂತಿಕೆಗೆ ಬೆಲೆ ಕೊಡಲ್ಲ, ಶ್ರೀಮಂತಿಕೆ ಎಲ್ಲಿಗೆ ಸೀಮಿತ ಅಂತ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಶ್ರೀಮಂತ ಓಟ್ಗಳೆಲ್ಲ JDS BJP ಹೋಯ್ತು. ಬಡವರು ಪರ ನಿಂತಿರುವಂತ ಸರ್ಕಾರ ಇದು. ಬಡವರು ಯಾರಿಗ್ ಹಾಕ್ಬೇಕು ಈ ಓಟು ಅಂತ ತಿಳ್ಕೊಂಡಿದ್ದಾರೆ, ಅದು ಮಾಡಿ ತೋರಿಸಿದ್ದಾರೆ ಮೌಬೈ. ಮುಂದಿನ ದಿನಗಳಲ್ಲಿ 2028 ಚುನಾವಣೆಗೆ ಇದು ದಿಕ್ಸೂಚಿಯಾಗಿ ಒಂದು ಹೊರಗಡೆ ಬಂದಿದೆ ಇದು ನಮ್ಗೆ. ಆದ್ರೆ ಮುಂದಿನ ಚುನಾವಣೆ ಫಲಿತಾಂಶ ಈ ಚುನಾವಣೆಯಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ತೀರಿ ನೀವು? ಹೌದು. ಓಕೆ ಮುಫಿದರ, ಥ್ಯಾಂಕ್ ಯು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶಗಳೇನಪ್ಪ ಅಂತ ಹೇಳಿದ್ರೆ, JDSನಲ್ಲಿ ಬಹಳ ಮೌನ ಮಾಡಿದೆ, JDSನಲ್ಲಿ ಬಹಳ ಉತ್ಸಾಹ ಕಡಿಮೆ ಮಾಡಿದೆ. BJPಯಲ್ಲೂ ಕೂಡ ಒಂದು ಲೆಕ್ಕಾಚಾರ ಹಾಕುವಂಥ ಮನಸ್ಥಿತಿಗೆ ಈ ಚುನಾವಣೆ ಫಲಿತಾಂಶ ಬಂದಿದೆ. ಈ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಒಳಗಡೆ ಇದರ ಪರಿಣಾಮ ಏನು ಬೀಳಬಹುದು ಅನ್ನುವ ಲೆಕ್ಕಾಚಾರವನ್ನು JDS ಅವರು ಹಾಕೋತಾ ಇದ್ದಾರೆ, ಈ ಕಡೆ BJPಯವರು ಹಾಕೋತಾ ಇದ್ದಾರೆ, ಮತ್ತು ಕಾಂಗ್ರೆಸ್ನಲ್ಲಿ ಫುಲ್ಲು ಖುಷಿಯಾಗಿದ್ದಾರೆ, ಭಾಳ ಉತ್ಸಾಹ ಇದೆ. ಈ ಚುನಾವಣೆ ಒಳಗಡೆ ಏನು ಇವರು ಮೈತ್ರಿ ಇತ್ತು, JDS ಮತ್ತು BJPಯ ಮೈತ್ರಿ ಏನಿತ್ತು, ಈ ಮೈತ್ರಿಕೂಟಕ್ಕೆ ಬಹಳ ಹಿನ್ನಡೆಯಾಗಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಚನ್ನಪಟ್ಟಣದಲ್ಲಿ BJPಯ ಅಷ್ಟು ಅಂದರೆ BJPಯ ಕಾರ್ಯಕರ್ತರು ಅಷ್ಟು ಕೆಲಸ ಮಾಡಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತು ಬೊಮ್ಮಾಯಿ ಅವರ ಮಗ ಏನು ಅವರು ಸೋತಿದ್ದಾರೆ, ಅಲ್ಲೂ ಕೂಡ JDSನ ಕಾರ್ಯಕರ್ತರು ಅಷ್ಟಾಗಿ ಕೆಲಸ ಮಾಡಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತದೆ. ಇದು ಸೋತಾಗ ಬಹಳ ಪ್ರಶ್ನೆಗಳು ಮೂಡ್ತವೆ, ಅನುಮಾನಗಳು ಕೂಡ ಮೂಡ್ತವೆ. ಅಂತಹ ಸ್ಥಿತಿಗೆ ಇವತ್ತು NDA ಮೈತ್ರಿಕೂಟ ಅಂದರೆ BJP ಮತ್ತು JDS ಮೈತ್ರಿಕೂಟ ಬಂದು ನಿಂತಿದೆ. ಕಾಂಗ್ರೆಸ್ ಮಾತ್ರ ಬಹಳ ಖುಷಿಯಲ್ಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಚುನಾವಣೆಯ ಬಗ್ಗೆ ನಮ್ಮ ಹಾಸನ ಜಿಲ್ಲೆಯ ಮುಖಂಡರು ಏನು ಹೇಳ್ತಾ ಇದ್ದಾರೆ ಅಂತ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇರಿ. ವಿಶ್ವಪಥ TVನ ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಕಳಿಸ್ಕೊಡಿ. ನಮಸ್ಕಾರ.